ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವದೇಶಿ ಮೇಳಾಗೆ ಬಂದಿದ್ದೀನಿ. ಇದು ಬೆಂಗಳೂರಿನ ಜಯನಗರದಲ್ಲಿ ಶಾಲಿನಿ ಗ್ರೌಂಡ್ಸ್ನಲ್ಲಿ ಇವತ್ತು ಅಂದರೆ ಫೆಬ್ರವರಿ 7ನೇ ತಾರೀಕಿನಿಂದ ಹಿಡಿದು ಫೆಬ್ರವರಿ 11ನೇ ತಾರೀಕು ತನಕ ಇರುತ್ತೆ ಸ್ವದೇಶಿ ಮೇಳ. 2 ವರ್ಷದ ಹಿಂದೆನೂ ಸ್ವದೇಶಿ ಮೇಳ ಇದೇ ಜಯನಗರದ ಶಾಲಿನಿ ಗ್ರೌಂಡ್ಸ್ನಲ್ಲಿ ಮಾಡಿದರು. ತುಂಬ ಚೆನ್ನಾಗಾಗಿತ್ತು ಮತ್ತು ಗ್ರ್ಯಾಂಡ್ ಸಕ್ಸಸ್ ಕೂಡ ಆಗಿತ್ತು. ತುಂಬ ಒಂದು ಸಾವಿರಾರು ಜನ ಸೇರಿದ್ರು. ಸೊ ಈ ವರ್ಷ ಕೂಡ ಇವತ್ತು ಫೆಬ್ರವರಿ 7ನೇ ತಾರೀಕು ಸ್ಟಾರ್ಟ್ ಆಗಿದೆ. ಈಗ ಎಲ್ಲ ಬೆಳಗ್ಗೆನೇ ಎಲ್ಲ ಜೋಡಿಸ್ತಾ ಇದ್ದಾರೆ. ಸ್ಟಾಲ್ಸ್ ಎಲ್ಲ ಈಗ ಒಂದೊಂದೇ ಎಲ್ಲ ಸ್ಟಾರ್ಟ್ ಆಗಿದೆ. ತುಂಬ ಸ್ಟಾಲ್ಸ್ ಇದೆ. ಈ ಸ್ವದೇಶಿ ಮೇಳದ ಮೇಯ್ನ್ ಥೀಮೇ ಏನಂದರೆ, ಯಾವುದೇ ಪ್ರಾಡಕ್ಟ್ಸ್ ಇರ್ಬೋದು, ಯಾವುದೇ ಸ್ಟಾಲ್ನಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ, ಯಾವುದು ಆರ್ಟಿಫಿಷಿಯಲ್ ಆಗಿ ಏನೂ ಬಳಕೆ ಮಾಡದೆ ಬರೀ ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ತಯಾರಿಸಿರುವಂಥ ವಸ್ತುಗಳನ್ನೇ ಇಲ್ಲಿ ಮಾರೋದು. ಸೊ ಹಾಗಾಗಿ ಈ ಸ್ವದೇಶಿ ಮೇಳದಲ್ಲಿ ಸಿಕ್ಕುವಂಥ ಎಷ್ಟೋ ಉತ್ಪನ್ನಗಳು ಬೇರೆ ಯಾವ ಅಂಗಡಿಗಳಲ್ಲಿ ನಾವು ಹುಡ್ಕೊಂಡು ಹೋದ್ರೂ ಕೂಡ ಸಿಗೋದಿಲ್ಲ. ಇದು ಕೂರ್ಗೆ ಬಟ್ಲು, ರಾಗಿ ಬಿತ್ತನೆ ಮಾಡೋದು. ಇದು ಕೊಡ್ತಿ, ಇದು ಸಾವಿಗೆ ಹೊತ್ತು ಮಣೆ, ಅದು ದೀಪದ ದೀವಿಗೆ, ಇದು ಉಪ್ಪಿನ ಡಬ್ಬಿ, ಮತ್ತು ಇದು ಮಾನ, ಹಾಲು ಕರಿಯೋ ಹಂಡೆ, ಸೇರು, ಪಾವು, ಚಟಾಕು, ಇಬ್ಬಳಿಗೆ, ಇವು ಮಾನಗಳು, ಇವು ನೇಗಲು ಕಟ್ಟು ಹಗ್ಗ ಕಟ್ಟು, ಇವು ಹಳ್ಳಿ ಹೊಡೆಯೋ ತೊಣಪೆ, ಅದು ಕಾಳು ಬಿಡೋ ಸಡ್ಡೆ. ಯಾವ ಊರಿಂದ ಬಂದಿರೋದು ನೀವು? ಕನಕಪುರ ತಾಲೂಕು ಮೇಡಮ್. ಹೌದಾ? ಅಲ್ಲಿ ತೋಟ ಇದೆಯಾ, ಹೊಲ ಎಲ್ಲ ಇದೆಯಾ? ಜಮೀನು ಇದೆ ಮೇಡಮ್. ಓಕೆ ಓಕೆ. ನಿಮ್ಮ ಹೆಸರು? ಅವರೆಕಾಳು, ಹಳ್ಳು ಇವೆಲ್ಲ ಬೆಳಿತೀವಿ. ನಿಮ್ಮ ಹೆಸರು? KM ನಾಗರಾಜು ಅಂತ ನನ್ನ ಹೆಸರು. ಓಕೆ ಸರ್, ಥ್ಯಾಂಕ್ ಯು. ಕುಕ್ವೇರ್ ಅಂತ ನಾವು ದಾವಣಗೆರೆಯಿಂದ ಬಂದಿರೋದು. ಇದನ್ನು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಹಾಗೆ ನಮ್ಮದೇ ಸೀಸನಿಂಗ್ ಕೂಡ ಮಾಡ್ತಾ ಇದ್ದೀವಿ. ಇದು ಮಾಡಿರೋದು ಏನು ಉದ್ದೇಶ ಅಂತಂದರೆ, ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಏನಂತಾರೆ, ಈ ಒಳ್ಳೆ ಕೆಮಿಕಲ್ಸ್ ಇರಲ್ಲ, ಬರೀ ಶುದ್ಧ ಎಣ್ಣೆಯಲ್ಲಿ ನಾವು ಇದನ್ನು ಸೀಸನ್ ಮಾಡಿರ್ತೀವಿ. ಅಂದರೆ ಪಳಗ್ಸೋದು ಅಂತ ಹೇಳ್ತೀವಲ್ಲ, ಅದನ್ನು ಶುದ್ಧ ಎಣ್ಣೆಯಲ್ಲಿ ಪಳಗ್ಸಿರ್ತೀವಿ. ಸೊ ಇದರಲ್ಲಿ 1% ಕೂಡ ಯಾವುದು ಕೆಟ್ಟ ಕೆಮಿಕಲ್ಸ್ ಯಾವುದೂ ಇರಲ್ಲ. ಆಮೇಲೆ ಇದರಲ್ಲಿ ಕುಕ್ ಮಾಡೋದ್ರಿಂದ ನಿಮಗೆ ಐರನ್ ಅಂದರೆ ಕಬ್ಬಿಣದ ಅಂಶ ನಮಗೆ ಹೋಗುತ್ತೆ, ನಮ್ಮ ಫುಡ್ಡಲ್ಲೂ ಇಂಡ್ಯೂಸ್ ಆಗುತ್ತೆ. ಏನೇನು ಪ್ರಾಡಕ್ಟ್ಸ್ ಇದೆ ನಿಮ್ಮ ಇದರಲ್ಲಿ? ನಮ್ಮದು ತವಾಗಳಿದೆ, ಪಡ್ಡು ತವಾಗಳಿದೆ, ದೋಸೆ ತವಾಗಳಿದೆ, ರೊಟ್ಟಿ ಹಂಚುಗಳಿದೆ, ಮತ್ತು ಬಾಣಲೆಗಳಿವೆ, ಆಮೇಲೆ ಒಗ್ಗರಣೆ ಅಂತ ಮಾಡುವಂಥ ಪಾತ್ರೆಗಳಿದೆ. ಅದಲ್ಲದೆ ಬೇಕಿಂಗಿಗೆ ಯೂಸ್ ಆಗುವಂಥದ್ದು ಸ್ಕಿಲೆಟ್ಸು ಎಲ್ಲ ಒಂದು 22 ಐಟಮ್ಸ್ಗಳಿದೆ. ಎಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದೇ ಮಾಡಿದ್ದೀನಿ. ಏನು ನಿಮ್ಮದು ಚಾನಲ್? ತುಂಬ ಅಂದರೆ ತುಂಬ ಲಾಸ್ಟ್ ಟೈಮು ಬಗಲ್ಗುಂಟೆ ದಾಖಲೆ ಬಂದಿರೋ ನಮಗೆ. ಏನು ರೇಟ್ ಇದು? ಇದು 1.5 ಬರುತ್ತೆ ಮ್ಯಾಮ್. ಡಿಸ್ಕೌಂಟಿಗೆ 1,200 ಬರುತ್ತೆ. ಇಳ್ಕಲ್ ಸ್ಯಾರಿ ಇದು? ಇಳ್ಕಲ್ ಸ್ಯಾರಿ, ಬಿಗ್ ಬಾರ್ಡ್, ನ್ಯೂ ಡಿಸೈನ್, ತುಂಬ ಚೆನ್ನಾಗಿದೆ. ಆಲ್ ಇಳ್ಕಲ್ ವೆರೈಟಿ ಸ್ಯಾರಿ. ಕಸೂತಿ, ಇದು ಪ್ಯೂರ್ ಸಿಲ್ಕ್ ಕಸೂತಿ ಸ್ಯಾರಿನೂ ಇದೆ ಮೇಡಮ್. ಅದನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಇದು 18,500 ಬರುತ್ತೆ. ಅದೇ 18,500. ಇದು 18,000ನಾ? ಎಸ್ ಮ್ಯಾಮ್. ಸಾಫ್ಟ್ ಆಗಿದೆ. ರೇಷ್ಮೆ ಸೀರೆ ಕಸೂತಿ. ಒಂದು ಓಪನ್ ಮಾಡಿ ತೋರಿಸಿ. 18,000ನಾ ಇದು? ಎಸ್ ಮ್ಯಾಮ್, ಎಸ್ ಮ್ಯಾಮ್. ಪೂರ ಸಾರಿ ವರ್ಕ್ ಇರುತ್ತೆ. ಫುಲ್ ರೇಷ್ಮೆ ಇಟ್ಕೊಳ್ಳಿ. ಆಮೇಲೆ ಫುಲ್ ಸೀರೆ ವರ್ಕ್ ಇರುತ್ತೆ. ಇಟ್ಕೊಳ್ಳಿ ನೋಡಿ. ಫುಲ್ ರೇಷ್ಮೆಯಲ್ಲಿ ಕಸೂತಿ ವರ್ಕ್, ಸೀರೆ ವರ್ಕ್ ಇರುತ್ತೆ. ಇದು ವಿತ್ ಕಾಂಟ್ರಾಸ್ಟ್ ಬೋತ್ ಬರ್ತದೆ. ಇಲ್ಲಿ ಇಟ್ಕೊಳ್ಳಿ. ಇದು ಪಲ್ಲು, ಇಳ್ಕಲ್ ಪಲ್ಲು ಅಂದರೆ ಇದು ಟೋಪ್ ಸೀರೆ ಬರುತ್ತೆ ಮೇಡಮ್. ಇದು ಮೇನ್ ಕಾನ್ಸೆಪ್ಟ್. ಇದು ಇಳ್ಕಲ್ ಸೀರೆ ಅಂದರೆ ಮಾಮೂಲಿ ಕಂಚಿ ಧರ್ಮವ್ರು ಮೊಣಕಲ್ ಮುಡ್ತಾರಲ್ಲ, ಇಳ್ಕಲ್ ಅಂದರೆ ಅದರದೇ ಒಂದು ಇದಿರುತ್ತೆ. ಪ್ಲಸ್ ಇದು ಕುಚ್ಚು ವರ್ಕ್ ಬರುತ್ತೆ. ಇದೇನು ರೇಟು? 18,500. 18,500. ಇದರಲ್ಲಿ ಕಡಿಮೆ ಇದೆ, 2.5 ಅಂದರೆ ಕಾಟನ್ ಸಿಲ್ಕಲ್ಲಿ 1.5-2.5. 18,500. ಎಲ್ಲಿ ಸಾಫ್ಟ್ ಆಗಿದೆ ಅನ್ಸುತ್ತೆ. ಫುಲ್ ಸಾಫ್ಟ್ ಆ್ಯಂಡ್ ಲೈಟ್ ವೇಟ್ ಇರುತ್ತೆ. ಫುಲ್ ಪ್ಯೂರ್ ಸಿಲ್ಕ್ ಸಾರಿ.
ಇದು ಸ್ವಲ್ಪ ರಫ್ ಆಗಿದೆ, ಅದು ತುಂಬ ಸಾಫ್ಟ್ ಆಗಿತ್ತು. ಹಾಂ, ಕಡಿಮೆ. ಇದು 2500 ಇಳ್ಕಲ್ ಸ್ಯಾರೀಸ್. ಆಮೇಲೆ ಇಳ್ಕಲ್ ಡ್ರೆಸ್ ಮೆಟೀರಿಯಲ್ ಕೂಡ ಒಂದು ಡ್ರೆಸ್ ಮೆಟೀರಿಯಲ್ ಕೂಡ ಡ್ರೆಸ್ ಮೆಟೀರಿಯಲ್ಲು ಇದೆಯಾ? ಫಸ್ಟ್ ಟೈಮ್ ಮಾಡಿದೆ ಮೇಡಮ್ ಡ್ರೆಸ್ ಮೆಟೀರಿಯಲ್. ಕಸೂತಿ ವರ್ಕ್ ಹ್ಯಾಂಡ್ ವರ್ಕ್ ಮಾಡಿದ್ರೆ ಡ್ರೆಸ್ ಮೆಟೀರಿಯಲ್. ಇಳ್ಕಲ್ ಡ್ರೆಸ್ ಮೆಟೀರಿಯಲ್ಲು ಇದು 2-4 ಬರುತ್ತೆ. ಫುಲ್ ಸೆಟ್ 700 ಮೀಟರ್ ಬರುತ್ತೆ ಹ್ಯಾಂಡ್ ವರ್ಕ್. ಇದು ಟಾಪು ಬಾಟಮ್ಮು ಮತ್ತು ದುಪ್ಪಟ್ಟ ಎಲ್ಲ ಇದೆಯಾ? 7.5 ಮೀಟರ್ ಬರುತ್ತೆ. ಓಕೆ, ಚೆನ್ನಾಗಿದೆ ಕ್ವಾಲಿಟಿ. ಎಷ್ಟು ಇದಕ್ಕೆ ರೇಟು? 2-4 ಎರಡು 24. ಓಕೆ, ಫುಲ್ ಸೆಟ್ಟು ಕಸೂತಿ ವರ್ಕ್ ಮಾಡಿ. ಆಮೇಲೆ ದುಪ್ಪಟ್ಟ ಮಂದಿ 2.5 ಮೀಟರ್ ಬರುತ್ತೆ. ಮಾರ್ಕೆಟಲ್ಲಿ ತರ್ತೀವಲ್ಲ ಅಷ್ಟು ಚಿಕ್ಕದಾಗಿರಲ್ಲ, ತುಂಬ ಯುನಿಕ್ ಆಗಿರುತ್ತೆ ದುಪ್ಪಟ್ಟ. 2.5 ಮೀಟರ್ ದುಪ್ಪಟ್ಟ ಬರುತ್ತೆ. ಪ್ಯಾಂಟು ರೆಡ್ ಕಲರ್, ಪರ್ಪಲ್ ಗ್ರೀನೇ ಬರುತ್ತೆ. ಗ್ರೀನಲ್ಲಿ ಅಂದರೆ ಅದು ಕಾನ್ಸೆಪ್ಟ್ ಚೇಂಜ್ ಆಗಿಬಿಡುತ್ತೆ. ಹೊರಗಡೆ ಓ, ಇದರಲ್ಲೇ ಇದೆಯಾ? ರನ್ನಿಂಗ್ ಅಲ್ಲೇ ಇದರಲ್ಲೇ ಇರುತ್ತೆ ಅದು ಮೇನ್. ಯಾವ ಊರಿಂದ ಬಂದಿರೋದು? ಬೆಂಗಳೂರೇನು? ಶಾಪ್ ಇಂದಿರಾನಗರಲ್ಲಿ ಇದೆ, ಬ್ಯಾನರ್ ಹಾಕ್ತೀವಿ. ಎಲ್ಲ ವುಡನ್ ಟಾಯ್ಸಾ? ಹೌದು. ಏನು ಕ್ವಾಲಿಟಿ ಬ್ಯಾಗ್ಸ್ ಇದು? ಹಾಂ, ಇಕ್ಕತ್ ಕಾಟನ್. ಸ್ಟಿಚ್ ಮಾಡಿಸ್ಬೋದು. ಹಾಂ, ಏನು ರೇಟು? 300 ಸ್ಟಾರ್ಟ್ ಆಗುತ್ತೆ. ಹಾಂ ಹಾಂ. ವಾಷಬಲ್ ಇಕ್ಕತ್ ಕಾಟನ್. ಇಕ್ಕತ್ ಕಾಟನ್ನು ಮೆಟೀರಿಯಲ್ ಚೆನ್ನಾಗಿದೆ. ಪ್ರಾಡಕ್ಟ್ಸ್ ಇಟ್ಟಿದ್ರೆ ಮಾಡ್ಬೋದಾಗಿತ್ತು. ಈ ಸ್ಟಾಲ್ ಬಂದು ಅಜ್ಜಿ ಅರಮನೆ ಅಂತ. ಇವ್ರದ್ದು ಡೀಟೇಲ್ಡ್ ವಿಡಿಯೋ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಇವ್ರದ್ದು ಸೋಪ್ ಸ್ಟೋನು, ಅಯರ್ನು ಮತ್ತು ಕಾಸ್ಟ್ ಅಯರ್ನು, ಈ ಥರ ಮೆಟೀರಿಯಲಲ್ಲಿ ಕಿಚನ್ ಅಪ್ಲಯನ್ಸಸ್ಸು ತುಂಬ ಚೆನ್ನಾಗಿರುತ್ತೆ. ಗಾಣದ ಎಣ್ಣೆಗಳು, ಅಕ್ಕಿ, ರಾಜಮುಡಿ ಅಕ್ಕಿ, ಪಾಲಿಶ್ಡು, ಅನ್ಪಾಲಿಶ್ಡು, ಹೆಲ್ತ್ ಮಿಕ್ಸ್ ಇದೆ. ಎಲ್ಲ ಕಾಳುಗಳನ್ನು ಮೊಳಕೆ ಕಟ್ಟು ಹುರಿದು ಪುಡಿ ಮಾಡಿರೋದು. ಹಾಲ್ಗೆ ಹಾಕಿ ಸ್ಯಾಂಪಲ್ ಕೊಡ್ತೇವೆ, ಹಾಲ್ಗೆ ಹಾಕೊಂಡು ಕೊಡ್ತೀವಿ. ಬೆಲ್ಲ ಇದೆ. ಕಬ್ಬು ಸಹ ಸಾವಯವ ಕಬ್ಬು ಬೆಳೆಸಬೇಕಾದ್ರೂ ಏನು ಕೆಮಿಕಲ್ಸ್ ಯೂಸ್ ಮಾಡ್ತೀರಾ ಮಾಡಿರೋದು. ಜಾಗ್ರಿ ಸಿರಪ್ ಇದೆ. ಇದು ಬಂದು ಪೌಡರ್, ಜಾಗ್ರಿ ಪೌಡರ್ ಮಾಡಿದ್ರೆ ಜಾಸ್ತಿ ಸಲ್ಫರ್ ಆ್ಯಡ್ ಮಾಡಿರ್ತಾರೆ. ಸೊ ಕಾಫಿ ಟೀಗೆ ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕೆ ಹಾಲು ಹೊಡಿಯಲ್ಲ ಹಾಕಿದಾಗ. ಮತ್ತು ಪಿಂಕ್ ಸಾಲ್ಟ್ ಇದೆ. ಪಿಂಕ್ ಸಾಲ್ಟ್ ರಾಕ್ ಮತ್ತು ಪಿಂಕ್ ಸಾಲ್ಟ್ಸ್ ಇದು ಪೌಡರ್ ಇದೆ. ಮತ್ತು ಬಾರ್ಲೆ ಸೂಪ್ ಇದೆ. ಬಾರ್ಲೆನ ಉದ್ದು ಇದನ್ನು ಅದನ್ನು ನೀರಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದು ಮಾಡೋದು ಟೇಸ್ಟ್ ಕೊಟ್ಟು ಅದು. ಮತ್ತು ಅರಿಶಿನ ಇದೆ. ಕುಕ್ಕಿಂಗ್ ಕಂಟೆಂಟ್ ಹಾಗೆ ರಿಟೇನ್ ಆಗಿರೋ ಅರಿಶಿನ 2 ವರ್ಷ ಇದ್ರೂ ಹುಳ ಬಿಡಲ್ಲ. 2 ಕಪ್ ಸಾಕು, 3 ಕುಡಿಯೋದು. ಏನಿದು? ಇದು ಬಾರ್ಲೆ ಸೂಪು. ಹಾಂ, ಏನು ಬೆನಿಫಿಟ್ ಇದರಲ್ಲಿ? ಇದು ಬಂದು ನಿಮಗೆ ಬಾಡಿ ಕೂಲ್ ಆಗುತ್ತೆ. ಬಾರ್ಲೆ ಮಲ್ನಾಡ್ ಗಿಡ್ಡ ಮತ್ತು ಗಿರ್ ಹಸುದು. ಇದು ಮಲ್ನಾಡ್ ಗಿಡ್ಡದು, ಇದು ಗಿರ್. ನೀವೇ ಮಾಡಿರೋದಾ? ಹಾಂ, ನಮ್ಮ ಗೋಶಾಲೆಗೆ ಹೋಗಿ ಒಂದು ಹನಿಯಲ್ಲಿ ಸೋಕ್ ಆಗಿರುತ್ತೆ. ಇಲ್ಲ, ಕಡ್ಡಿನಲ್ಲೇ ತೊಗೊಂಡು ತಿನ್ನು, ಕಡ್ಡಿ ಬಿಸಾಕು. ರೋಸ್ ಪೆಟಲ್ಸ್ನ ಹನಿಯಲ್ಲಿ ಸೋಕ್ ಮಾಡಿ ಡ್ರೈ ಫ್ರೂಟ್ಸ್ ಹಾಕಿರೋದು. ಸೊ ಸಕ್ಕರೆ ಇರಲ್ಲ ನೋಡಿ, ಆ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಏನು ರೇಟ್ ಅದು? 180 ಮ್ಯಾಮ್. ಆ ಬಾಟ್ಲು ನೋಡಿ ಮ್ಯಾಮ್. ಚಿಯಾ ಸೀಡ್ಸ್ ಹನಿಯಲ್ಲಿ ಹಾಕಿರೋದು, ಅದು ಟೇಸ್ಟ್ ಮಾಡ್ತೀರಾ? ಅದೇನು ಬೇಡ. ಇದು ಗುಲ್ಕನ್ ನೀವೇ ಮಾಡಿರೋದಲ್ಲ? ಗುಲ್ಕನ್ ನಾವೇ ಮಾಡಿಸಿರೋದು, ಸೋಪ್ ಮಾಡಿಸಿ. ಇದು ಹೆಲ್ತ್ ಮಿಕ್ಸ್ ಕುಡಿದು ನೋಡ್ತೀರಾ, ಹಾಲು ಹಾಕಿರೋದು ಮೇಡಮ್. ಏನೇ ಹೆಲ್ತ್ ಮಿಕ್ಸ್ ಇದೆ ಹೇಳ್ಬಿಡಿ. ಹೆಲ್ತ್ ಮಿಕ್ಸ್ ಒಂದೇ ಇರೋದು, ಎಲ್ಲ ಕಾಳುಗಳು ಎಲ್ಲ ಮಿಕ್ಸ್ ಮಾಡಿರೋದು ನೋಡಿ. ರಾಗಿ, ವೀಟು, ಬಾಜ್ರಾ, ಜೋವರು. ಇದು ಮಿಲೆಟ್ ಮಿಕ್ಸ್ ಅಲ್ಲ, ಮಲ್ಟಿಗ್ರೇನ್. ಮಿಲೆಟ್ಸ್ ಯಾವಾಗಲೂ ಅಷ್ಟೇ 2ಕ್ಕಿಂತ ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಯಾಕೆಂದರೆ ಅದ್ರ ಸ್ಪೆಷಾಲಿಟಿ ಇದ್ರ ಸ್ಪೆಷಾಲಿಟಿ ಎಲ್ಲ ಹೊಟ್ಟೋಗುತ್ತೆ. ಸೊ ಇದು ಗ್ರೇನ್ಸ್,
ಇದನ್ನ ಮೊಳಕೆ ಕಟ್ಟಿ ಹುರಿದು ಪುಡಿ ಮಾಡಿರೋದು. ಹಾಲಿಗೆ ಹಾಕೋದು ಒಂಚೂರು ಇದು ಬಂದು ಆಮ್ಲನ ಹನಿಯಲ್ಲಿ ಸೋಕ್ ಮಾಡಿರೋದು. ಫಸ್ಟ್ ಆಮ್ಲನ ಡ್ರೈ ಮಾಡಿ ಹನಿ ಹಾಕಿ ತಿರ್ಗಾ ಸೋಕ್ ಮಾಡಿರೋದು. ಪರ್ ಪೀಸ್ ಲೆಕ್ಕನೂ ಇದೆ. ಆಮ್ಲಾನ ಇದು? ಹಾಂ, ಆಮ್ಲ ಪೇಸ್ಟಾ? Paste. ಓ, ಬಿಸಿನೀರಿಗೆ ಇದನ್ನು ಮಿಕ್ಸ್ ಮಾಡಿ ಕುದಿಸೋದಾ? 2 ನಿಮಿಷ ಅಷ್ಟೇ. 2 ನಿಮಿಷ ಅಷ್ಟೇ. 2 ಸೆಕೆಂಡ್ ಬಿಸಿನೀರಿಗೆ ಹಾಕೋದು ನಿಮಗೆ 2 ನಿಮಿಷ. ಬಿಸಿನೀರಿಗೆ ಹಾಕಿ 2 ನಿಮಿಷ ಬಾಯ್ ಮಾಡೋದು. ಹಾಂ ಹಾಂ. ವೈಟ್ ಟೊಮೊಟೊ, ಇದು ದಾಲು, ಟ್ಯಾಮೆಟೊ, ಉಡುಪಿ, ಜೀರಾ ಪೆಪ್ಪರ್, ಟೊಮೊಟೊ, ಐಸು, ರಸಮ್ ಪೇಸ್ಟಲ್ಲೇ 5 ಫ್ಲೇವರ್ಸ್ ಇದೆ. ಇನ್ಸ್ಟೆಂಟು ಬಿಸಿನೀರಾಗಿ ಮಿಕ್ಸ್ ಮಾಡೋದಷ್ಟೇ ಅಂತ. ಇದು ಕಾಟನ್ನು, ಅದು ಪರ್ಪಲ್ಲು ಇದು 2000 ಅದು 1600. ಆ ಸ್ಯಾರೀಸ್ ಅದೇನು ಮೆಟೀರಿಯಲು? ಇದು ಕಾಟನ್. ಕಾಟನ್ನೇನಾ? ಪ್ಯೂರ್ ಕಾಟನ್. ಏನು ರೇಟ್ ಬರುತ್ತೆ ಇದು? ಅದು 1200. ಇದು 1800. ಕಾಟನ್ 1800. ಕಾಟನ್ನೇ? ಕಾಟನ್ ಸಿಲ್ಕ್ ಮಿಕ್ಸ್ ಇದೆ. ಕಾಟನ್ ಸಿಲ್ಕ್. ಕಾಟನ್ ವಾಶ್ ಅಂಡ್ ಚೆನ್ನಾಗಿದೆ, ಇದು ಡಿಫ್ರೆಂಟಾಗಿದೆ ಅಮ್ಮ. ಎಷ್ಟು ಹೇಳಿದ್ರಿ ರೇಟು? 1800. ನೋಡಮ್ಮ, ಚೆನ್ನಾಗಿದೆ ಇದು, ಡಿಫ್ರೆಂಟಾಗಿದೆ. ಏನು ಕ್ವಾಲಿಟಿ ಇದು? ಮಟ್ಕ ಎಷ್ಟಿದೆ ರೇಟು? 2200. ಮಟ್ಕಾನ ಏನಂತ? ಏನು ಮೆಟೀರಿಯಲ್ ಅಂದರೆ ಇದು? ಮಟ್ಕ ಮ್ಯಾಮ್. ಮಟ್ಕ ಸ್ಟಾರ್ಟಿಂಗ್ ಪ್ರೈಸ್ ಇಲ್ಲಿದೆ 1500. 1500. ಹಾಂ, ಈಗ ಬರುತ್ತೆ. ವಾಷಬಲ್ಲ? ಮೆಷಿನ್ಗೆ ಹಾಕೋಂಗಿಲ್ಲ. 1500 ಅಂತ. ಇದು ಪಲ್ಲು ನೋಡಿ, ಈ ಥರ ಸೀಕ್ವೆನ್ಸ್ ಬರುತ್ತೆ. ಲೈನ್ ಬರುತ್ತೆ. ಎರಡೇ ಕಲರಾ? ಇಲ್ಲ, ಕಲರ್ಸ್ ಇದೆ, ತುಂಬ ಇದೆ. ಕ್ವಾಲಿಟಿ ಚೆನ್ನಾಗಿದೆ. ಇದೇನು ಸರ್ ಇದು? ಮೊಡಲ್ ಸಿಲ್ಕ್ ಅಂತ. ಮೋಡಾಲ್ ಸಿಲ್ಕ್. ಏನು ರೇಟು? 4-5 ಇಂದ ಶುರು ಇದೆ. 4-5. ಓ ಮೈ ಗಾಡ್, ಜಾಸ್ತಿ ಆಯಿತು. ಪ್ಯೂರ್ ಮೊಡಲ್ ಬರುತ್ತೆ. ಗುಜರಾತ್ ಸ್ಟೈಲು. ಹಾಂ ಹಾಂ. ಪ್ಯೂರ್ ಮೊಡಲ್ ಸಿಲ್ಕ್. 4500. ಪ್ಯೂರ್ ಅಜ್ರಕ್ ಪ್ರಿಂಟ್.
ಅದೇ ಡಿಮ್ಯಾಂಡ್ ಸಲುವಾಗಿ ಎಲ್ಲ ರೀಸನಬಲ್ ಪ್ರೈಸ್. ಬೇರೆ ನೋಡೋಣ. ಕಲ್ಕತ್ತಾ ಸ್ಯಾರಿ ಹಾಂ ಏನು ರೇಟು? ಮ್ಯಾಮ್ ಪ್ರೈಸಸ್ 1800 ಪ್ಯೂರ್ ಅಕೋಬಾ ಸ್ಟೈಲ್ ಕೊಲ್ಕತ್ತಾ ಕಾಟನ್. ಓಕೆ ಓಕೆ. ಕಲ್ಕತ್ತಾ ಕಾಟನ್ ಸ್ಯಾರಿ. ಹೋಲ್ ಸ್ಯಾರಿ ಈ ಥರ ಬರುತ್ತೆ. ಹಾಂ ಹಾಂ. ಇದು ಪಲ್ಲು ಪಲ್ಲುನಾ ಇದು? ಫುಲ್ ಪ್ಲೈನ್. ಹಾಂ. ಕಲರ್ಸ್ ಇದೆಯಾ ಇದರಲ್ಲಿ? ಇಲ್ಲ ಸಿಂಗಲ್ ಸಿಂಗಲ್ ಕಲರ್. ಏನು ರೇಟ್ ಹೇಳಿದ್ರಿ? 1800. ಶಾರ್ಟ್ ಕುರ್ತಾಸ? ಹಾಂ ಹಾಂ. ಓಪನ್ ಮಾಡಿ. ಕುರ್ತಾಸ್ ಅಲ್ಲ ಇದು? ನೈಟ್ ಡ್ರೆಸ್ ಥರನಾ? ಏನು ರೇಟು? ಇದು ಬಂದು ಸಿಂಗಲ್ ಆದರೆ 600. ಹಾಂ. ಎರಡು ಸೇರಿರೋದಕ್ಕೆ 1200 ಆಗುತ್ತೆ. 1200. ಸಮ್ಮರಿಗೆ ಅವಳಿಗೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ. ಊರಲ್ಲ ನಿನಗೇನೆ ಬರೀ ಟಾಪ್ಸಾ ಇದೆಲ್ಲ? ದುಪ್ಪಟ್ಟ ಅದು? ಏನು ಹಾಕೋಬಾನ ಇದು? ಹಾಕೋಬಟ್ಟಮ್ಮ ಏನು ರೇಟ್ ಅಂದರೆ? ಇದರಲ್ಲಿ ಕಲರ್ಸ್ ಇಲ್ವಾ? ಏನು ರೇಟ್ ಇದು? 1350. ಹ್ಯಾಂಡ್ಲೂಮ್ ಸ್ಯಾರೀಸಾ? ಏನು ರೇಟು ಇದೆಲ್ಲ? ಇದು ನಿಮಗೆ 3850 ಸರ್ಟಿಫಿಕೇಟ್ ಹ್ಯಾಂಡ್
ಹ್ಯಾಂಡ್ ಎಂಬ್ರಾಯ್ಡ್ರಿ. ಹಾಂ, ಏನು ರೇಟು? ಎಂಬ್ರಾಯ್ಡ್ರಿ. ಹಾಂ, ಆಮೇಲೆ ಇದು ಕೈ ಮಗ್ಗದ ಬಟ್ಟೆ. ಕೈ ಮಗ್ಗದು. ಸೈಜು ಅವೈಲೇಬಲ್ ಇದೆ. ಹಾಂ ಹಾಂ ಇದು ಲೈನಿಂಗು ಬ್ಯಾಕ್ ಸೈಡು ಮತ್ತು ಸ್ಲೀವ್ಸು ಮಾತ್ರ. ಹಾಂ ಹಾಂ ಟ್ರಾನ್ಸ್ಪರೆಂಟ್ ಏನಿಲ್ಲ ಬಟ್ಟೆ. ಇದರಲ್ಲಿ ಕಲರ್ಸು ಅವೈಲೇಬಲ್ ಇದೆ. ಕಾಟನ್ ಸ್ಯಾರಿಗೆ ಮತ್ತು ಸಮ್ಮರ್ಗೆ ತುಂಬ ಚೆನ್ನಾಗಿದೆ. ಚೆನ್ನಾಗಿರುತ್ತೆ. ಕಲರ್ಸ್ ಪಿಂಕ್, ಏನು ಮೆಟೀರಿಯಲು? ಮಲ್ಟಿ ಕಲರ್. ಹಾಂ, ಮಲ್ಟಿ ಕಲರು ಅಂದರೆ ಮೆಟೀರಿಯಲ್ ನಮಗೆ ನಾರ್ಮಲ್ ಕಾಟನ್ ಸಿಲ್ಕ್ ಥರನೇ ಬರುತ್ತೆ. ಓಕೆ ಓಕೆ. ಇದರಲ್ಲಿ ಏನಂದರೆ ವಿತ್ ಪ್ಯಾಡ್ ಇದೆ. ಈ ಪ್ಯಾಡಲ್ಲಿ ಒಂದು ಏನಂದರೆ ನಿಮ್ಗೆ ಬೇಡ ಅಂದರೆ ತೆಗಿಯೋಕ್ಕೆ ಆಪ್ಷನ್ ಇದೆ. ಓಕೆ, ಪ್ಯಾಡ್ ರಿಮೂವ್ ಮಾಡ್ಬೋದು. ಪ್ಯಾಡ್ ಹಾಗೆ ಜಾಗ ಇದೆ, ಅಲ್ಲಿಂದ ತೆಕ್ಕೊಂಡ್ಬಿಡ್ಬೋದು. ಇವ್ರು ನಿಮ್ಮ ರಿಲೇಟಿವಾ? ನನ್ನ ಫ್ರೆಂಡು ರೀ ಇವರು. ಫ್ರೆಂಡಾ? ಅದರಲ್ಲಿ ಇದು ಇದರಲ್ಲಿ ಏನು ರೇಟ್ ಇದು ಬ್ಲೌಸು? ಒಂದು ನಿಮಿಷ. ಇದು ವೇರ್ ಮಾಡಿದಾಗೆ ಚೆನ್ನಾಗಿ. ಹೌದು, ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಗೋಲ್ಡು ಇದೆ. ಗೋಲ್ಡ್ ಕಲರ್ ಇದೆಯಾ? ಗೋಲ್ಡಲ್ಲಿ ಅದು ಬ್ಲ್ಯಾಕ್ದು ಒಂದ್ಸತಿ ಹಿಂಗೆ ಹಿಡ್ಕೊಂಡು ತೋರಿಸ್ಬಿಡಿ. ಹ್ಞೂ, ಹಾಂ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಈ ಬ್ಲೌಸು. ಇದೆಷ್ಟಂದ್ರಿ ರೇಟು? 2150. 1150. ವಿತ್ ಪ್ಯಾಡ್ ಇದೆ. ವಿತ್ ಪ್ಯಾಡ್ ಇದೆ. ರಿಮೂವ್ ಮಾಡ್ಬೋದು. ಪ್ಯಾಡ್ ರಿಮೂವ್ ಮಾಡ್ಬೋದು. ಹಾಂ, ಇದರಲ್ಲಿ ಇದು ಓಪನ್ ಮೇಡಮ್. ಕಾಟನ್ ಸಿಲ್ಕು, ಮೆಟೀರಿಯಲ್ ಚೆನ್ನಾಗಿದೆ. ಶೀಲಾ, ಏನು ರೇಟ್ ಇದು? 1050. ಹಾಂ, ಕೈ ಮಗ್ಗ ಅದು ಟವಲ್. $650ನಾ? ಏನು ರೇಟ್ ಇದು? ಇದೆಲ್ಲ 2300. ಈ ಸ್ವದೇಶಿ ಮೇಳ ಇನ್ನು 5 ಡೇಸು ಅಂದರೆ ಫೆಬ್ರವರಿ 11th ತನಕ ಇರುತ್ತೆ. ತುಂಬ ಚೆನ್ನಾಗಿದೆ. ಫ್ರೀ ಆದರೆ ನೀವು ಒಂದು ಸತಿ ಬಂದು ಭೇಟಿ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.